ಪ್ರಬಲ ಪಕ್ವ ರಾಜಕಾರಣಿ. ಹೌದು, ಕೆಲವೊಂದು ದೋಷಗಳಿದ್ದೆ ಅವರಲ್ಲೇ. ತನ್ನ ನಂತರ ತನ್ನ ಮಗ ಬರಬೇಕು, ತನ್ನ ಕುಟುಂಬ ಆಗಬೇಕು. ಮತ್ತು ಇವತ್ತಿನ ರಾಜಕೀಯದಲ್ಲಿ ಎಲ್ಲರೂ ಇವು ಕಾಮನ್ ಆಗಿಬಿಟ್ಟಿದ್ದವು. ಗೆದ್ರೆ ಮುಗಿತಪ್ಪ, ಉಳಿದೇನಿಲ್ಲ. ಜನಸಾಮಾನ್ಯ ಬಗ್ಗೆ ಏನು ಚಿಂತೆ ಇಲ್ಲ. ಜನಸಾಮಾನ್ಯ ಪಾಪ ಬರ್ತಾರೆ, ಹಂಗೆ ಮೊದಲು ಗ್ಯಾರಂಟಿ ಕೊಟ್ಟ ಮುಗಿದೋಗ್ಬಿಟ್ಟಿದ್ದಪ್ಪ ಅನ್ನೋಂಥ ಮಾನಸಿಕ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಜನಸಾಮಾನ್ಯ ಸಲುವಾಗೆಲ್ಲ ಇವರು ತಮ್ಮ ಸಲುವಾಗಿ ತಾನು. ಇವತ್ತು ಯಡಿಯೂರಪ್ಪನ ವಿರೋಧ ಮಾಡುವಂಥ ಯತ್ನಾಳರು ಎಲ್ಲರೂ ವಿರೋಧ ಮಾಡಬೇಕಾಗಿ, ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡಬೇಕಾಗಿ, ಬರೀ ಅವರೊಬ್ಬರೇ ಆಗಿರೋ ಭ್ರಷ್ಟರು ಅನ್ನೋದು ನಾವು ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಆದರೆ ಇವತ್ತು ಒಂದು ಹೊಸ ಬೆಳವಣಿಗೆಯಲ್ಲೇ ಬಿ ಜೆ ಪಿಯಲ್ಲಿ ಒಂದಾಗುವ ಲಕ್ಷಣ ಕಾಣ್ತಾ ಇದ್ದಾವ. ಅದರಲ್ಲೂ ಮುಖ್ಯವಾಗಿ ಬಂದು ನೀವು ಮಾತಾಡ್ರಿ ಅಂತೇಳಿ. ಮತ್ತು ಅವ್ರಿಗೆ ಬೇಕಾಗಿದ್ದೇನಪ್ಪ ಅಂದರೆ ಎರಡರ ಒಂದಾದರೂ ಗೆಲುವು ನಮ್ಮ ಬಿ ಜೆ ಪಿಗೆ ಬೇಕಾಗಿದೆ. ಮುಖ್ಯವಾಗಿ ಯಡಿಯೂರಪ್ಪನವ್ರು ಬೇಕಾಗಿದೆ. ಯಡಿಯೂರಪ್ಪನವರಂಥ ಜಾನ ರಾಜಕಾರಣಿ ಭಾಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಿದರು. ಅವ್ರಿಗೆ ಗೊತ್ತದ, ಬ್ಯಾಡ್ ಅಂದರೂ ಸಹಿತ ಯತ್ನಾಳ್ ಬರೋವ್ರಣ. ಯತ್ನಾಳ್ ಮೇಲೆ ಪ್ರೀತಿದ್ದವ್ರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ವಿರೋಧ ಕಟ್ಟುವುದ್ರಲ್ಲಿ ಏನೂ ಅರ್ಥ ಇಲ್ಲ. ವಿರೋಧ ಕಟ್ಟೋದು ನಾವು ಶಾಸ್ತ್ರಕ್ಕೆ ಏನೂ ಆಗೋದಿಲ್ಲ ಅನ್ನೋಂಥ ವಾಸ್ತವ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಯಾಕಂದರೆ ಇಷ್ಟರೊಳಗೆ ಅವ್ರನ್ನ ಅಧ್ಯಕ್ಷ ಮಾಡೋದು ಅವ್ರೊಳಗೆ ವಿಜೇಂದ್ರನ ನಾವು ಒದ್ದಾಡಿ ಹೋಗಿದ್ದಾರೆ ಪಾಪ. ಅದರಲ್ಲೂ ಲೋಕಲ್ ಇಲ್ಲಿ ಎಲ್ಲ ಉಳಿದ ರಾಜಕಾರಣಿಗಳು, ಬಿ ಜೆ ಪಿ ಅನೇಕ ರಾಜಕಾರಣಿಗಳು ಇವತ್ತು ಯಡಿಯೂರಪ್ಪನ ಜೊತೆ ತಾವು ಗುರುತಿಸ್ಕೊಂಡಿದ್ದಾರೆ. ಯಾಕಂದ್ರೆ ನಿಧಾನಕ್ಕೆ ಮೋದಿಯವರು